ಆತನಿಗೆ ಹೆಂಡತಿ ಮಕ್ಕಳು ಅಂದ್ರೆ ಪ್ರಪಂಚ. ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಿದ್ದ. ಹೆಂಡತಿ ಹೆಸರಿಗೆ 2 ಸೈಟ್ ಮಾಡಿಟ್ಟಿದ್ದ. ಆದ್ರೆ ಆಗೊಮ್ಮೆ ಈಗೊಮ್ಮೆ ಬರ್ತಿದ್ದ ಸ್ನೇಹಿತ ಸುಂದರ ಸಂಸಾರಕ್ಕೆ ಕೊಳ್ಳಿ ಇಟ್ಟಿದ್ದಾನೆ. ಗೆಳೆಯ ಗೆಳೆಯ ಅಂತ ಮನೆಗೆ ಬರ್ತಿದ್ದ. ಗೆಳೆಯನ ಹೆಂಡತಿಯನ್ನೇ ಎತ್ಕೊಂಡೋದ. ಶಿವ ಶಿವ, ಯಾರನ್ನ ನಂಬೋದು ಯಾರನ್ನ ಬಿಡೋದು ಒಂದು ಗೊತ್ತಾಗ್ತಾ ಇಲ್ಲ. ನೀನೇ ಸರ್ವಸ್ವ ಅಂತ ಹೊಸ್ತಿಲು ದಾಟಿ ಬಂದಂತ ಹೆಂಡತಿಯನ್ನ ನಂಬೋದಾ, ಅಥವಾ ಗೆಳೆಯ ಗೆಳೆಯ ಅಂತ ಬಾಯಿ ತುಂಬಾ ಕರಿತಾ ಇದ್ದಂತ ಸ್ನೇಹಿತನನ್ನ ನಂಬೋದಾ? ಇಬ್ಬರನ್ನೂ ಕೂಡ ನಂಬಿದವ ಇವತ್ತು ಬೀದಿಲಿ ಬಂದು ನಿಂತಿದ್ದಾನೆ. ಕಾರ್ ಡ್ರೈವರ್ ಆಗಿದ್ದ ಗಂಡ ಯಾವುದೋ ಟ್ರಿಪ್ ಸಿಕ್ಕಿದೆ ಅಂತ ಡ್ಯೂಟಿಗೆ ಹೋಗ್ತಾ ಇದ್ದಂತೆ ಹೆಂಡತಿ ಟಾಟಾ ಬಾಯ್ ಬಾಯ್ ಹೇಳಿದಾಳೆ. ಗೆಳೆಯ ಗೆಳೆಯ ಅಂತ ಆಗಾಗ ಬರ್ತಾ ಇದ್ದವನ ಜೊತೆಗೇನೆ ಮನೆಯಲ್ಲಿ ಇರೋ ಬರೋದ್ನೆಲ್ಲ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾಳೆ. ಹೆಂಡತಿನೂ ಹೋದ್ಲು, ಹಣನೂ ಹೋಯ್ತು. ಇಷ್ಟು ವರ್ಷ ಕಷ್ಟಪಟ್ಟು ದುಡಿದಿದ್ದಂತ ಆಸ್ತಿ ಪತ್ರದ ಜೊತೆಗೆ ಕಾರನ್ನು ಕೂಡ ಎತ್ಕೊಂಡು ಪೋಟಾಗಿದ್ದಾಳೆ. ಇವಳೇ ನೋಡಿ, ಮಿನಿ ಮಿನಿ ಮೀನಾಕ್ಷಿ. ಹೆಸರು ಮಾಸಾಬಿ ಅಂತ. ಮಾಸಾಬಿನೋ ಮೋಸುಂಬಿನೋ, ಆದ್ರೆ ಗಂಡನ ಬಾಳಲ್ಲಿ ಸರಿಯಾಗಿ ಹುಳಿ ಹಿಂಡಿದಾಳೆ. ಇಬ್ಬರು ಮಕ್ಕಳಿದ್ರು ಕೂಡ ಈ ಆಂಟಿಗೆ ರಂಗಿಲ್ಲ ಲೈಫ್ ನೋಡೋ ಆಸೆ. ಗಂಡ ಹೊರಗೆ ಹೋಗಿ ದುಡಿತಾ ಇದ್ರೆ ಹೆಂಡತಿ ಮಾತ್ರ ಕಂಡೋರ ತೋಳಲ್ಲಿ ಹೊಳಾಡ್ತಾ ಇದ್ಲು. ಖಾನಾಪುರ ತಾಲೂಕಿನ ನಂದಗಡದ ಆಸಿಫ್ ಹಾಗೂ ಮರ್ಯಾಳದ ಮಾಸಾಬಿ 7 ವರ್ಷದ ಹಿಂದೆ ಮದುವೆ ಆಗಿದ್ರು. ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಹೆಂಡತಿ ಮಾತು ಕಟ್ಕೊಂಡು ಜನ್ಮ ಕೊಟ್ಟ ತಂದೆ ತಾಯಿಯನ್ನೇ ಬಿಟ್ಟು ಬಂದಿದ್ದ ಈ ಆಸಿಫ್ ಹೆಂಡತಿ ತವರೂರಾದಂತ ಮಾರಿಹಾಳದಲ್ಲಿ ಮನೆ ಮಾಡಿಕೊಂಡು ನೆಮ್ಮದಿಯ ಜೀವನವನ್ನ ಕಟ್ಕೊಂಡಿದ್ದ. ಹೆಂಡತಿ ಅಂದ್ರೆ ಪಂಚಪ್ರಾಣ. ಒಂದೇ ಒಂದು ದಿನವೂ ಪತ್ನಿ ಬಗ್ಗೆ ಕೆಟ್ಟ ಮಾತಾಡಿರ್ಲಿಲ್ಲ, ಅನುಮಾನದ ಕಣ್ಣಾಕಿರ್ಲಿಲ್ಲ. ಆದ್ರೆ ಹೆಂಡತಿ ಮಾತ್ರ ನವರಂಗಿ ಆಟವನ್ನ ಶುರು ಮಾಡಿದ್ದು. ಕೆಲ ತಿಂಗಳ ಹಿಂದೆ ಆಸಿಫ್ ಹಾಗೂ ಬಸವರಾಜ್ ಒಂದೇ ಕಡೆ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ಹೀಗಾಗಿ ಇಬ್ಬರು ಕೂಡ ಒಳ್ಳೆ ಸ್ನೇಹಿತರಾಗಿದ್ರು. ಇದೇ ಸಲುಗೆಯಲ್ಲೇ ಆಗಾಗ ಮನೆಗೆ ಬಂದು ಹೋಗ್ತಾ ಇದ್ದ. ಬರೀ ಮನೆಗೆ ಬಂದು ಹೋಗಿದ್ರೆ ಆಸಿಫ್ಗೆ ಇವತ್ತು ಈ ಸ್ಥಿತಿ ಬರ್ತಾ ಇರ್ಲಿಲ್ಲ. ಮನೆಗೆ ಬಂದೋಗ್ತಾ ಇದ್ದವ ಸ್ನೇಹಿತನ ಹೆಂಡತಿ ಮೇಲೆನೆ ಕಣ್ಣಾಕಿದ್ದ. ಮೈ ಕೈ ತುಂಬಿಕೊಂಡು ತೊಂಡೆ ಹಣ್ಣಂಗವಳೆ ಅಂತ ಕಣ್ಣಲ್ಲೇ ಮಧುಮಾಸವನ್ನ ಕಂಡಿದ್ದ. ಯಾವಾಗ ಮಾಸಾಬಿ ಹಾಗೂ ಬಸವರಾಜ್ ನಡುವಿನ ಡಿಂಗು ಡಾಂಗು ಜೋರಾಯ್ತು, ಮನೆ ಬಿಟ್ಟು ಹೋಗುವಂತ ಪ್ಲಾನ್ ಅನ್ನ ಮಾಡಿದ್ದಾರೆ. ಗ್ರಹಚಾರ ನೋಡಿ, ಇದೇ ಸಮಯಕ್ಕೆ ಆಸಿಫ್ಗೆ ಯಾವುದೋ ಒಂದು ಟ್ರಿಪ್ ಕೂಡ ಸಿಕ್ಕಿತ್ತು. ಹೀಗಾಗಿ 18 ದಿನ ಮನೆಯಲ್ಲಿ ಇರಲಿಲ್ಲ. ಇದೇ ಪಕ್ಕ ಟೈಮು ಅಂತ ಮಾಸಾಬಿ ಹಾಗೂ ಬಸವರಾಜ್ ಕಾಲ್ ಕಿತ್ತಿದ್ದಾರೆ. ಇಬ್ಬರು ಮಕ್ಕಳ ಜೊತೆ ಮನೆಯಲ್ಲಿ ಇರೋ ಬರೋದನ್ನೆಲ್ಲ ತುಂಬಿಕೊಂಡು ಜೂಟಾಗಿದ್ದಾಳೆ. 7 ವರ್ಷ ಜೀವನ ಮಾಡೇನ್ರಿ ಬಾಟ. ನಾ ಏನು ಸಂಶಯ ಪಟ್ಟಿರ್ಕಿಲ್ರಿ. ಈಗ ಅಕ್ಕಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾನ್ರಿ ಬಸವರಾಜ್ ಅಂತ ಕೇಸ್ರಿ. ಮತ್ತು ಅಕ್ಕಿ ಹೋಗೋದ್ ಮುಂದೆ ನನ್ನ ಮನ್ಯಾಗಿನ ಜೋಡ್ನಿ ಸಾಮಾನ, ಸಿಲಿಂಡರ್, ಗ್ಯಾಸ್ ಇದೆಲ್ಲ ಒಯ್ದಾಳ್ರಿ. ನನ್ನ ಮನ್ಯಾಗಿನ್ರಿ 5 ಲಕ್ಷ ರೂಪಾಯಿ ಇಟ್ಟೇನ್ರಿ ಕ್ಯಾಶ್ ಮನ್ಯಾಗ. ಅದನ್ನು ತೊಗೊಂಡು ಹೋಗ್ಯಾಳ್ರಿ. 6 ತೊಲಿ 6.5 ತೊಲಿ ಬಂಗಾರ ಇತ್ರಿ ನನ್ನ ಮನ್ಯಾಗ್ರಿ. ಅದನ್ನು ತೊಗೊಂಡ್ರಿ. ಮತ್ತು ನನ್ನ ಮನ್ಯಾಗಿನ್ನು ನನ್ನ ಮಕ್ಕಳದು ಎಲ್ಲ ಡಾಕ್ಯುಮೆಂಟ್ಸ ಎಲ್ಲ ಆಕಿ ಒಯ್ದಾಳ್ರಿ ಸರ್. ಬುಧವಾರ ದಿವಸ ರಾತ್ರಿ 12 ಗಂಟೆ ಮೇಲೆ ಹೋಗ್ಯಾಳ್ರಿ ಆಕಿ. ಹೊಸ ವರ್ಷದ ದಿನವೇ ಪತ್ನಿ ಕೊಟ್ಟಿದ್ಲು ಶಾಕ್. ಹೊಸ ವರ್ಷದ ದಿನ ಗಂಡನಿಗೆ ಫೋನ್ ಮಾಡಿದ್ದಂತ ಮಾಸಾಬಿ ತಾಯಿ ಮನೆಗೆ ಹೋಗ್ತೀನಿ ಅಂದಿದ್ಲಂತೆ. ಮೊದಲೇ ಹೆಂಡತಿ ಅಂದ್ರೆ ಹುಚ್ಚು ಪ್ರೀತಿ, ಹೀಗಾಗಿ ಓಕೆ ಬಂಗಾರ ಅಂದಿದ್ದಾನೆ. ಆದ್ರೆ ಅವತ್ತು ರಾತ್ರಿಯೇ ಕಳ್ ಜೋಡಿ ಪರಾರಿಯಾಗಿದೆ. ಹೋಗೋದು ಹೋದ್ರು, ಇರೋ ಬರೋದ್ನೆಲ್ಲ ದೋಚ್ಕೊಂಡು ಹೋಗಿದ್ದಾರೆ. ಆಸಿಫ್ ಇಷ್ಟು ವರ್ಷ ಹೊಟ್ಟೆ ಬಟ್ಟೆ ಕಟ್ಟಿ 2 ಸೈಟ್ ತಗೊಂಡಿದ್ರು. ಜೊತೆಗೆ ಸ್ವಂತ ಕಾರನ್ನ ಕೂಡ ಇಟ್ಕೊಂಡಿದ್ರು. ಅದನ್ನೆಲ್ಲ ಹೆಂಡತಿ ಹೆಸರಿಗೆ ಮಾಡಿದ್ದ. ಆದ್ರೀಗ ಎಲ್ಲ ದಾಖಲೆ ಪತ್ರಗಳ ಜೊತೆಗೆ ಕಾರನ್ನ ಕೂಡ ತಗೊಂಡು ಎಸ್ಕೇಪ್ ಆಗಿದ್ದಾಳೆ. ಹಾಗೆಯೇ 60 ಗ್ರಾಂ ಚಿನ್ನ, 5 ಲಕ್ಷ ಹಣವನ್ನ ಕೂಡ ದೋಚ್ಕೊಂಡು ಹೋಗಿದ್ದಾರೆ. ಅವ ಆ್ಯಕ್ಚುಲಿ ನನ್ನ ಫ್ರೆಂಡ್ ರೀ, ಭಾಳ ದಿವಸದಿಂದ ಫ್ರೆಂಡ್ ರೀ. ಅವ ಅಂದ್ರೆ ಒಂದಲ್ಲೇ ನಾವು ಗಾಡಿ ಹೊಡಿತಿದ್ವಿ ರೀ ಸೇಟನ್ ಕಂಪ್ನ್ಯಾಗ ರೀ. ಅವಾಗಿಂತ್ರ ನಂದು ಪರಿಚಯ ರೀ. ಕರೆ ಬಟ್ ಅವನ ಮೇಲೆ ಏನು ಸಂಶಯ ಪಟ್ಟಿಲ್ಕಿಲ್ರಿ. ಕರೆ ಅಕ್ಕಿಂದ ಅಫೇರ್ ಇತ್ತಂತ್ರಿ ಮೊದ್ಲಿಂತ್ರ. ಈಗೆಲ್ಲ ಗುರ್ತಾತ್ರಿ ನಂದಾಗ. ಆಕಿ ಮದ್ವೆ ಆಗೋದಿಂತ್ರ ಪೈಲಾನು ಅದೆಲ್ಲ ಹೇಳ್ಯಾಳಂತ್ರಿ ಅವ್ರ ಮನೆ ಒಳಗೆ. ಇಲ್ಲ ಅವ್ ಮುಸ್ಲಿಂ ಆಗ್ತಾನಕ್ಕೆ ಹೇಳ್ಯಾನು. ಅವ್ರ ಅವ್ವ ಅಪ್ಪ ಜಬರ್ದಸ್ತಿಲೆ ನಮ್ಗೇನು ಹೇಳಿಲ್ಲ ಬಿಟ್ಟಿಲ್ಲ. ಈಗ 4 ವರ್ಷ ಆತ್ರಿ ನಾ ಬಂದ ಮಾರ್ಯಾಳ್ನಾಗಿದ್ನಿ. ನಮ್ಮ ಅಕ್ಕಿ ಸಂಬಂಧ ನಮ್ಮ ಅವ್ವ ಅಪ್ಪ ತಂದೆ ತಾಯಿ ಎಲ್ಲಾರ್ಗು ಬಿಟ್ಟು ಬಂದಿರ್ ನಾ. ಮಸಾಬಿ ಅನ್ನೋ ಒಂದು ಹೆಣ್ಮಗಳು 28 ವಯಸ್ಸು. ಅವಳ 2 ಮಕ್ಳು ಮಾಹಿರಾ ಮತ್ತೆ ಹನಿಯಾ ಅಂತ ಹೇಳಿ 7 ವರ್ಷ ಮತ್ತೆ 2 ವರ್ಷ. ಇವರಿಬ್ಬರನ್ನ ಕರ್ಕೊಂಡು ಮನೆ ಬಿಟ್ಟು ಹೋಗಿರ್ತಾಳೆ. ಈ ಹುಡುಗ ಇರ್ತಾನೆ, ಆ ಪಿರಿಯಾದಿ ಬಂದ್ಬಿಟ್ಟು ಆ ಟೈಮಲ್ಲಿ ಹೊಸಪೇಟೆಯಲ್ಲಿ ಇರ್ತಾನೆ. ಹೊಸಪೇಟೆಯಿಂದ ವಾಪಸ್ ಮಾರಿಯಾಳಿಗೆ ಬಂದು ಎಲ್ಲ ಕಡೆ ಹುಡ್ಕಾಡಿ ಅವ್ರನ್ನ ಪ್ರಯತ್ನ ಮಾಡಿದ ನಂತರ
ಪ್ರಯತ್ನ ವಿಫಲ ಆದಮೇಲೆ ಬಂದು ಪೊಲೀಸ್ ಅವರಿಗೆ ಈ ಒಂದು ಪ್ರಕರಣ ಬಗ್ಗೆ ತಿಳಿಸ್ತಾನೆ. ಆ ಪ್ರಕರಣದ ಬೇಸಿಸ್ ಮೇಲೆ ಮಾರಿಯಾಳ್ ಪೊಲೀಸ್ ಠಾಣೆಯವರು ಒಂದು ಮಿಸ್ಸಿಂಗ್ ಕೇಸ್ನ ದಾಖಲು ಮಾಡ್ಕೊತಾರೆ. ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಬಂದಂತ ಆಸಿಫ್ ಶಾಕ್ ಆಗಿ ಹೋಗಿದ್ದಾರೆ. ಮನೆಯಲ್ಲಿ ಹೆಂಡತಿ ಇಲ್ಲ, ಮಕ್ಕಳು ಕಾಣ್ತಾ ಇಲ್ಲ, ಮನೆಯಲ್ಲಿರುವಂತ ಒಂದೇ ಒಂದು ವಸ್ತು ಇಲ್ಲ, ಎಲ್ಲೋದ್ರು ಅನ್ನೋದು ಕೂಡ ಗೊತ್ತಿಲ್ಲ. ಪೊಲೀಸ್ ಠಾಣೆ ಮೆಟ್ಟಿಲೇರೋವರೆಗೂ ಕೂಡ ಹೆಂಡತಿ ಕಳ್ಳಾಟ ಬಗ್ಗೆ ಗೊತ್ತೇ ಇರಲಿಲ್ಲ ಪಾಪ. ದುರಂತ ಅಂದ್ರೆ ಪತ್ನಿ ಮಾಸಾಬಿ ತಂದೆ ತಾಯಿಗೆ ತನ್ನ ಮಗಳ ಕಳ್ಳಾಟದ ಬಗ್ಗೆ ಗೊತ್ತಿತ್ತಂತೆ. ಆದ್ರೂ ಕೂಡ ಬುದ್ಧಿ ಹೇಳುವಂತ ಕೆಲಸ ಮಾಡಿಲ್ಲ. ಹೆಂಡತಿ ಮಕ್ಕಳ ಜೊತೆ ಎಲ್ಲವನ್ನ ಕಳ್ಕೊಂಡು ನಿಂತಿರುವಂತ ಆಸಿಫ್ ಸ್ನೇಹಿತನ ವಿರುದ್ಧ ಕಿಡ್ನಾಪ್ ಕೇಸ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಒಟ್ನಲ್ಲಿ ಸ್ನೇಹದ ಹೆಸರಲ್ಲಿ ಇಂಥ ಕುಲಗೆಟ್ಟ ಕೆಲಸ ಮಾಡಿದ್ರೆ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಹೇಳಿ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.